ಹುಳಿ ಮಾಡ್ತಾ ಇದೀವಿ. ಮೂಲಂಗಿ ಹೆಚ್ಕೊಂಡು ರೆಡಿ ಮಾಡ್ತಾ ಇದೀವಿ. ಫಸ್ಟ್ ರಾಡಿಶ್ ಸಾಂಬಾರ್ ಫಾರ್ ರೈಸ್. ಹೆಚ್ಚವ ಟೂ ಸೈಡ್ಸ್ ತಕ್ಕೊಳ್ಳೋದು. ರಿಮೂವ್ ಬೋತ್ ದ ಎಡ್ಜಸ್, ದೆನ್ ಪೀಲ್ ಆಫ್ ದ ಸ್ಕಿನ್. ಎರಡು ಕಡೆನೂ ತುದಿ ಕಟ್ ಮಾಡಿಕೊಂಡು ಸ್ಕಿನ್ ಪೀಲ್ ಮಾಡಿ ಅದರದ್ದು ಇದು ಮೂಲಂಗಿ ಸಿಪ್ಪೆ ತೆಗೀರಿ, ಚರ್ಮ ತೆಗೀರಿ. ಸ್ವಲ್ಪ ತೆಳ್ಳಗೆ ಹೆಚ್ಕೊಳ್ಳಿ, ತುಂಬ ದಪ್ಪ ಇರಬಾರ್ದು. ತುಂಬ ತೆಳ್ಳಗು, ಚಿಪ್ಸ್ ಅಷ್ಟು ತೆಳ್ಳಗೇನು ಬೇಡ, ಬಟ್ ಇಷ್ಟಿದ್ರೆ ಸಾಕು. ಒಂದು 1/4 ಇಂಚ್ ಥಿಕ್ನೆಸ್ ಅಥವಾ ಒಂದು ಅರ್ಧ ಇಂಚ್ ಥಿಕ್ನೆಸ್. ಕಟ್ ಇಂಟು ಥಿನ್ ಸ್ಲೈಸಸ್. ಶುಡಂಟ್ ಬಿ ಟೂ ಥಿನ್ ಆರ್ ಟೂ ಥಿಕ್. 1/4 to 1/2 inch thickness of slices. ಸಾಂಬಾರ್ ಅಥವಾ ಹುಳಿ ಮಾಡೋಕ್ಕೆ ಇವಾಗ ತೊಗರಿ ಬೇಳೆ ತೊಳಿತಾರೆ. ಹಾಕ 1 ಲೋಟ, 4 ಜನಕ್ಕೆ ಆಗೋಷ್ಟು ಸಾಂಬಾರಿಗೆ. 1 glass of tuar dal and cut radish, sliced radishes washed together. ಹಾಗಂತ ಜೋರಾಗಿ ತೊಳಿರಿ ಮೂಲಂಗಿ. ವಾಶ್ ಇಟ್ ವೆಲ್. ವಾಶ್ ಇಟ್ ಅರೌಂಡ್ 2 times. 2 ಸತಿ ಮೂಲಂಗಿ ತೊಳಿರಿ. ಸೊ 1 big tomato, chop it for boiling. 1 ದೊಡ್ಡ ಟೊಮೆಟೊ ಹೆಚ್ಕೊಳ್ಳಿ ಹುಳಿಗೆ. So this is the mix of tuar dal, radish and tomato. ಇದು ಮಿಕ್ಸ್ ಆಫ್ ತೊಗರಿ ಬೇಳೆ, ಮೂಲಂಗಿ, ಟೊಮೆಟೊ. ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ, ನೀರು ಹಾಕಿ ಬೇಯಿಸ್ಬೇಕು. ಸ್ವಲ್ಪ ಅರಿಶಿನ, ಲಿಟಲ್ ಪಿಂಚ್ ಆಫ್ ಟರ್ಮರಿಕ್ ಇಸ್ ಆಡೆಡ್. ದಿಸ್ ಇಸ್ ದ ಬೇಸಿಕ್ ಸಾಂಬಾರ್. ನಮ್ಮ ಮನೆಯಲ್ಲಿ ಮಾಡೋಂಥ ಕಾಮನ್ ಹುಳಿ ಇದು. ಬಟ್ ಮೂಲಂಗಿಗೆ ಜೊತೆಗೆ ಇನ್ಯಾವುದು ತರಕಾರಿ ಹಾಕಬೇಡಿ, ಅಡ್ಜಸ್ಟ್ ಆಗೋದಿಲ್ಲ. ಡೋಂಟ್ ಆ್ಯಡ್ ಎನಿ ಅದರ್ ವೆಜಿಟೇಬಲ್ ವಿತ್ ರಾಡಿಶ್, ಬಿಕಾಸ್ ರಾಡಿಶ್ ಹ್ಯಾಸ್ ಇಟ್ಸ್ ಓನ್ ಡಿಸ್ಟಿಂಕ್ಟಿವ್ ಟೇಸ್ಟ್. ಪ್ರಿಫರ್ ಟು ಕೀಪ್ ಇಟ್ ಓನ್ಲಿ ಆಸ್ ಅ ಸಿಂಗಲ್ ವೆಜಿಟೇಬಲ್ ಇನ್ ದ ಸಾಂಬಾರ್. Close the lid, put the cooker whistle and allow it to cook for 4 whistles. 4 ರಿಂದ 5 whistle ಬರೋ ತನಕ ಬೇಯಿಸಿ. After the 4 whistles of cooker and cooling down, this is transferred to another vessel. Radish, dal, tuar dal, tomato, turmeric and oil which was added. ಇದು ಕುಕ್ಕರ್ ಬೆಂದ ಮೇಲೆ, ಕೂಲ್ ಆದಮೇಲೆ ಆ ಮಿಕ್ಸ್ಚರ್ನ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದಾರೆ. ಇವಾಗ ಹರಳುಪ್ಪು ಹಾಕ್ತಾರೆ ಟೇಸ್ಟಿಗೆ ತಕ್ಕಂಗೆ. ಉಪ್ಪು ಬೇಯಬೇಕು, ಹುಳಿ ಒಳಗೆ ಮಿಕ್ಸ್ ಆಗಬೇಕು, ಹೋಳು ಬೇಯಬೇಕು, ಉಪ್ಪು ಬೇಯೋದಲ್ಲ. ಆ್ಯಂಡ್ ಆ್ಯಡ್ ಸಾಲ್ಟ್ ಆ್ಯಂಡ್ ಲೆಟ್ ಇಟ್ ಮಿಕ್ಸ್ ವೆಲ್. ಹಾಕಿ ಆ್ಯಡ್ 1 ಸ್ಟ್ರಿಕ್ ಆಫ್ ಕರಿ ಲೀವ್ಸ್, ಕರಿಬೇವು ಸೊಪ್ಪು 1 ಕಡ್ಡಿ ಪೂರ ತೆಗೆದು ಹಾಕಿ ಮಿಕ್ಸ್ ಮಾಡಿ. ಟಿಲ್ ದ ವೆಜಿಟೇಬಲ್ ಆ್ಯಂಡ್ ಸಾಲ್ಟ್ ಇಸ್ ಬಾಯ್ಲಿಂಗ್. ಅದು ಬೇಯೋ ತನಕ ಮೂಲಂಗಿ ಎಲ್ಲ ಮಿಕ್ಸಿಗೆ ತಿರುವು ಹಾಕೋತೀವಿ, ರುಬ್ಬಾಕೋತಾ ಇದ್ದೀವಿ. ತೆಂಗಿನಕಾಯಿ ಒಂದು 3 ರಿಂದ 4 ಸ್ಪೂನ್, ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್, ಟು ವಿಚ್ ವಿ ವಿಲ್ ಆ್ಯಡ್ ದಿಸ್ ಸಾಂಬಾರ್ ಪೌಡರ್. ಯು ವಿಲ್ ಫೈಂಡ್ ಅ ವಿಡಿಯೋ ಆಫ್ ಇಟ್ ಆನ್ ಅವರ್ ಚಾನಲ್ ಆಸ್ ವೆಲ್. ಸಾಂಬಾರ್ ಹುಳಿ ಪುಡಿ. ಇದು ಸಾಂಬಾರ್ ಅನ್ನೋದಕ್ಕಿಂತ ಇದು ಹುಳಿ ಪುಡಿ ಅಂತ ನಮ್ಮಲ್ಲಿ ಹೆಸರು, ಮನೇಲೇ ಮಾಡಿರೋದು. ವಿಲ್ ಆ್ಯಡ್ ದ ವಿಡಿಯೋ ಆಫ್ ದಿಸ್. ಇದು ಎಷ್ಟು ಸ್ಪೂನ್ ಹಾಕ್ತೀಯಮ್ಮ? 3-4 ಸ್ಪೂನ್. 3 to 4 ಬಿಗ್ ಸ್ಪೂನ್ಸ್ ಆಫ್ ಸಾಂಬಾರ್ ಪೌಡರ್. 3 ರಿಂದ 4 ಸ್ಪೂನ್ ಹುಳಿ ಪುಡಿ. ನಿಮಗೆ ತೆಂಗಿನಕಾಯಿ ಇಲ್ಲ ಅಥವಾ ಈ ಟೇಸ್ಟ್ ಇಷ್ಟ ಆಗಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್ ಈ ಸ್ಟೆಪ್ನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಹುಳಿ ಪುಡಿನ ಹುಳಿ ಒಳಗೆ ಹಾಕೋಬೋದು, ಮೂಲಂಗಿ ಮಿಕ್ಸಲ್ಲೇ. If you don't like this step or you don't have coconut available, you can skip this step and directly add the sambar powder into the vegetable dal mix. ನಮ್ಮ ಮನೇಲಿ ನೀರು ಹಾಕ್ತಾರೆ, ರುಬ್ಬಿ ಅದನ್ನ ಸ್ವಲ್ಪ ಸೆಮಿ ಡ್ರೈ ಆಗಿ ಇಟ್ಕೊಂಡಿರ್ತೀವಿ ಪೌಡರ್ನ. ವಿ ಡೋಂಟ್ ಆ್ಯಡ್ ವಾಟರ್ ವೈಲ್ ಗ್ರೈಂಡಿಂಗ್ ದಿಸ್. The vegetables have become soft and we'll now add khara. ಬೇಕಾದ್ರೆ ನೀರು ಹಾಕ್ಬಿಟ್ಟು ಹಾಕೋಬೋದು.
ಬೆಂದಿರೋ ಬೇಳೆ ಮತ್ತು ಹೋಳಿಗೆ ಹುಳಿ ಪುಡಿ ತೆಂಗಿನಕಾಯಿ ತಿರುವಿರೋ ಮಿಕ್ಸ್ನ ಹಾಕ್ತಾ ಇದೀವಿ. ಇದು ಸ್ಟ್ಯಾಂಡರ್ಡ್ ನಮ್ಮನೇಲಿ ಹುಳಿ ಮಾಡೋ ರೀತಿ, ಯಾವುದೇ ತರಕಾರಿಗೂ. ಅದಕ್ಕೊಂಚೂರು ಮಿಕ್ಸಿಗೆ ನೀರು ಹಾಕ್ಕೊಂಡು ಅದನ್ನು ಹಾಕೋಬೋದು ಇದು ಹುಳಿಗೆ. ಉಪ್ಪು ಖಾರ ಹಾಕಾಗಿದೆ. ಇದು ಮತ್ತೆ ಬೇಯಕ್ಕೆ ಬಿಡಬೇಕು. ಲಾಸ್ಟಲ್ಲಿ ಹುಳಿ ಹಾಕೋದು. We've added salt and spice. We let it boil, and in the end we add sourness, that is the tamarind. Go in the same order. ಚೂರು ಸ್ವಲ್ಪ ಬೆಲ್ಲ to give the tinge of sweet. ಒಂದೇ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ವಿ ಆ ಸ್ವೀಟ್ನೆಸ್ ಬರೋದಕ್ಕೆ. ಆಮೇಲೆ ಚೆನ್ನಾಗಿ ಬೇಯಬೇಕು, ಒಂದು 3 ರಿಂದ 4 ನಿಮಿಷ. ಖಾರ ಬೆಂದಷ್ಟು ಅದು ತೆಂಗಿನಕಾಯಿ ಹಾಕಿರೋದ್ರಿಂದ ಚೆನ್ನಾಗಿ ಬೇಯಿಸಲಿಲ್ಲ ಅಂದರೆ ಹುಳಿ ಪುಡಿ ಟೇಸ್ಟ್ ಸರಿಗೆ ಬರಲ್ಲ, ಆಮೇಲೆ ಅಳಿಸೋಗುತ್ತೆ ಬೇಗ. ಲೆಟ್ ಇಟ್ ಬಾಯ್ಲ್ ರಿಯಲಿ ವೆಲ್ ಬಿಕಾಸ್ ವಿವ್ ಆ್ಯಡೆಡ್ ಕೋಕೋನಟ್, ಅದರ್ವೈಸ್. ಇದು ಚೆನ್ನಾಗಿ ಕುದ್ದಿದೆ, ಆಲ್ಮೋಸ್ಟ್ 5 ಮಿನಿಟ್ಸು. ಇದಕ್ಕೆ ಅದೇ ಉಪ್ಪು ತಿರುವಿರೋ ಮಿಕ್ಸ್, ಖಾರದ ಮಿಕ್ಸ್ ಹಾಕಿದ ಮೇಲೆ ಒಂಚೂರು ಬೆಲ್ಲ ಹಾಕಿದ್ವಿ. ಆಫ್ಟರ್ ದ ಜಾಗರಿ ವಾಸ್ ಆ್ಯಡೆಡ್, ಇಟ್ has boiled very well for 3 to 4 minutes, and now we will add tamarind paste. ಅದನ್ನ ಹುಣಸೆಹಣ್ಣು ಪೇಸ್ಟ್ ಮಾಡ್ಕೊಂಡಿದ್ದಾರೆ, ಪಲ್ಪ್, which will be added. So the sour should be added at the last. It's always salt, spice and then sour. ಉಪ್ಪು, ಖಾರ, ಹುಳಿ, and all 3 needs to be in the right proportion for sambar to taste good. We don't add onion to this or to the most of sambars except for potato onion sambars, and also for the ones which is eaten with idli. These are the regular sambars that's eaten at our home with rice. ಇದು ರೆಗ್ಯುಲರ್ ಆಗಿ ಮಾಡೋ ಹುಳಿಗೆ ಈರುಳ್ಳಿ ಹಾಕಲ್ಲ, ಬರೀ ಆಲೂಗಡ್ಡೆ ಈರುಳ್ಳಿ ಹುಳಿ, ಆಮೇಲೆ ಇಡ್ಲಿಗೆ ತಿನ್ನೋ ಸಾಂಬಾರ್ಗೆ ಮಾತ್ರ ಹಾಕೋದು. ಬಿಟ್ಟರೆ ಈ ಹುಳಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದೇ ಥರ ಮಾಡೋದು. ಹುರುಳಿಕಾಯಿ, ಕ್ಯಾರೆಟು, ಬೂದ್ಕುಂಬಳಕಾಯಿ, ಹೀರೆಕಾಯಿ ಹುಳಿ. ಸೊ ಬೀನ್ಸ್, ಕ್ಯಾರೆಟ್ ಆರ್ ರಿಚ್ ಗಾರ್ಡ್, ದೋಸ್ ಆರ್ ಮೇಡ್ ಇನ್ ದ ಸಿಮಿಲರ್ ಫ್ಯಾಷನ್. ಸೊಪ್ಪಿನ ಹುಳಿ ಕೂಡ, ಗ್ರೀನ್ಸ್ ಹುಳಿ. ಹುಳಿ ರೆಡಿಯಾಗಿದೆ. ಕುದ್ಮೇಲೆ ಅದು ಹುಣಸೆಹಣ್ಣು ಹಾಕಿದ್ಮೇಲೂ ಒಂದು 3 ರಿಂದ 4 ನಿಮಿಷ ಕುದಿಸಿದ್ವಿ. Even after tamarind was added 3 to 4 minutes it was boiled. ಈಗ ವಿಲ್ ಆ್ಯಡ್ ಟೆಂಪರಿಂಗ್ ಟು ಇಟ್. ಒಗ್ಗರಣೆ ಹಾಕೋತೀವಿ. ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕಾದ್ಮೇಲೆ ಹುಳಿಗೆ ಯಾವಾಗಲೂ ಹಿಂಗೆ ಒಗ್ಗರಣೆ. ಒನ್ಸ್ ದ ಆಯಿಲ್ ಇಸ್ ಹಾಟ್ ಎನಫ್, ಆ್ಯಡ್ ಮಸ್ಟರ್ಡ್ ಸೀಡ್ಸ್, ಸಾಸಿವೆ ಹಾಕಿ ಚೆನ್ನಾಗಿ ಚಟ್ಬಿಟ್ಬೇಕದು ಕಹಿ ಬರದೇ ಇರೋದಕ್ಕೆ. ಓನ್ಲಿ ಫಾರ್ ರ್ಯಾಡಿಶ್ ಹುಳಿ, ರ್ಯಾಡಿಶ್ ಸಾಂಬಾರ್, ಮೂಲಂಗಿ ಹುಳಿಗೆ ಮಾತ್ರ ಚೂರು ಮೆಂತ್ಯ ಹಾಕಬೇಕು. ಅರ್ಧ ಸ್ಪೂನ್ಗಿನ ಕಮ್ಮಿ, ಯಾಕೆಂದರೆ ಕಹಿ ಆಗ್ಬಿಡುತ್ತೆ ಹುಳಿ ಇಲ್ಲದೆ. ಆ್ಯಡ್ ವೆರಿ ಲಿಟಲ್ ಫೆನುಗ್ರೀಕ್ ಓನ್ಲಿ ಫಾರ್ ರ್ಯಾಡಿಶ್ ಸಾಂಬಾರ್. ಇಫ್ ಯು ಆ್ಯಡ್ ಮೋರ್ ಇಟ್ ವಿಲ್ ಬಿಕಮ್ ವೆರಿ ಬಿಟರ್. ಅದಕ್ಕೆ ಚೂರು ಹಿಂಗೆ ಹಾಕಿದ್ರು ಆ್ಯಸೋಫುಟೀರ. ದೆನ್ ಆ್ಯಡ್ ದ ಟೆಂಪರಿಂಗ್ ಟು ಸಾಂಬಾರ್. ಹುಳಿಗೆ ಒಗ್ಗರಣೆ ಬಗ್ಗಿಸಿ ಮೂಲಂಗಿ ಇದ್ರ ಒಳಗೆ ಹುಳಿನೂ ಇದ್ರಲ್ಲಿ ಹಾಕ್ಕೊಂಡು ಬಗ್ಗಿಸ್ಕೊ. ಮೂಲಂಗಿ ಹುಳಿ ರೆಡಿ. ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ರ್ಯಾಡಿಶ್ ಸಾಂಬಾರ್ ಇಸ್ ರೆಡಿ. ಈಟ್ ಇಟ್ ವಿತ್ ರೈಸ್.